ನಾನು ಪ್ರೀವಿಯಸ್ ವಿಡಿಯೋ ಒಂದರಲ್ಲಿ ಒಬ್ಬರು ಪನ್ನೀರ್ ರೈಸ್ ಅಂತ ಕಮೆಂಟ್ ಮಾಡಿದರು. ಸೊ ಅವರಿಗಾಗಿ ಈ ರೆಸಿಪಿ. ವೆಲ್ಕಮ್ ಟು 15 ಡೇಸ್ ಸೆಲ್ಫ್ ಕುಕಿಂಗ್ ಚಾಲೆಂಜ್ ಡೇ 6. ಇವತ್ತಿನ ರೆಸಿಪಿ ಆಗಲೇ ಹೇಳ್ದಂಗೆ ಪನ್ನೀರ್ ರೈಸ್. ಸೊ ಫಸ್ಟು ಒಂದು ಈರುಳ್ಳಿ, ಟೊಮ್ಯಾಟೊ ಎಲ್ಲದನ್ನು ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡೆ. ಅದಾದಮೇಲೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ರುಬ್ಕೊಂಡೆ. ಆಮೇಲೆ ಪನ್ನೀರೆಲ್ಲ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಈ ಕ್ಯೂಬ್ಸ್ನೆಲ್ಲ ಫ್ರೈ ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಸೊ ದ್ಯಾಟ್ ಪನ್ನೀರ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾನು ವಿಡಿಯೋದಲ್ಲಿ ಕಾಣಿಸ್ಕೊತಾ ಇಲ್ಲ, ಬಟ್ ಸ್ಟಿಲ್ ನಾನೇ ಕುಕ್ ಮಾಡ್ತಾ ಇರೋದು. ಅದಾದಮೇಲೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಪಲಾವ್ ಮಸಾಲ ಐಟಮ್ಸ್ನೆಲ್ಲ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಆಮೇಲೆ ನಾವು ರುಬ್ಬಿರೋ ಮಸಾಲ ಏನಿತ್ತು ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗಲೇ ಹಾಕೋತಾ ಇದ್ದೀನಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಮಸಾಲ ಫ್ರೈ ಆಗಿದೆ ಅಂತ ಅರ್ಥ. ಅದಾದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ ಮತ್ತು ರೈಸ್, ಅದಕ್ಕೆ ನಾನೇನು ರೈಸ್ ತೊಗೊಂಡಿದ್ದೀನಿ ಅದ್ರ ಡಬಲ್ ನೀರು ಹಾಕ್ಕೊತಾ ಇದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೋವರೆಗೂ ಬಿಟ್ಟರೆ ಮುಗೀತು, ಪನ್ನೀರ್ ರೈಸ್ ರೆಡಿ. ಇವತ್ತು ರಿವ್ಯೂ ಕೊಡೋಕೆ ಮನೇಲಿ ಯಾರೂ ಇಲ್ಲ, ಸೊ ನಾನು ಮಾಡಿರೋ ಅಡುಗೆನ ನಾನೇ ತಿಂದ್ಬಿಟ್ಟು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಆಗಿದೆ. ಆ್ಯಂಡ್ ಪನ್ನೀರ್ ಮಧ್ಯ ಮಧ್ಯ ಸಿಗಬೇಕಾದ್ರೆ ಸಾಫ್ಟ್ ಪನ್ನೀರ್ಸ್ ಚೆನ್ನಾಗಿತ್ತು ಆ್ಯಕ್ಚುಲಿ.